ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಮನೆಯಲ್ಲೇ ರೆಡಿ ಮಾಡ್ತಿದ್ದೇನೆ ನೋಡಿ ಹೇರ್ ಆಯಿಲನ್ನು. ಇಲ್ಲಿ ನೋಡಿ, ನಾನು ಇಷ್ಟು ಕರಿಬೇವು ತಗೊಂಡಿದ್ದೇನೆ, ಹಸಿಯಾಗಿ ತಗೊಂಡಿದ್ದೇನೆ. ಮತ್ತು 2 ಅಲೋವೆರಾ, ಮತ್ತು 2 ಸ್ಪೂನು ಮೆಂತೆಕಾಳು, ಮತ್ತು ಇದೊಂದು 250 ml ನಾನು ಪ್ಯಾರಾಶೂಟ್ ಆಯಿಲ್ ತಗೊಂಡಿದ್ದೇನೆ, ತೆಂಗಿನ ಎಣ್ಣೆ. ನಾನು ಅಲಿವೆರಾವನ್ನು ನಾನು ಕಟ್ ಮಾಡ್ಕೊಂಡು ಆವಾಗನೇ ಇಟ್ಕೊಂಡಿದ್ದೇನೆ. ಅದರಲ್ಲಿ ಯೆಲ್ಲೋ ಕಲರ್ ಬರುತ್ತಲ್ಲ, ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಇವಾಗ ಇದು ಹೇಗೆ ರೆಡಿ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ. ಇದು ಬಿಸಿ ಆದ್ಮೇಲೆ ನಾನು ಆಯಿಲನ್ನು ಸೇರಿಸ್ಕೊಳ್ತಿದ್ದೇನೆ ಈ ಪಾತ್ರೆಗೆ. ಇವಾಗ ಪಾತ್ರೆ ಬಿಸಿ ಆಯಿತು, ಇದಕ್ಕೆ ನಾನು ಆಯಿಲನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು ಇಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ನಾನು 250 ml ನಷ್ಟು ತಗೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಮೆಂತೆಕಾಳನ್ನು ಸೇರಿಸ್ತಾ ಇದ್ದೇನೆ. ಇದು ಸ್ವಲ್ಪ ಕುದಿಬೇಕು. ಮೆಂತೆಕಾಳು ನಮ್ಮದು ಕೂದಲಿಗೆ ತುಂಬಾ ಒಳ್ಳೆಯದು. ಇದು ದಪ್ಪ ಮಾಡುತ್ತೆ ನಮ್ಮ ಹೇರನ್ನೆಲ್ಲ, ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಮೆಂತೆಕಾಳು. ಒಂದು 5 ನಿಮಿಷ ನಾನು ಮೆಂತೆಕಾಳನ್ನು ಆಯಿಲಲ್ಲಿ ಬಿಸಿ ಹಾಕಕ್ಕೆ ಬಿಡ್ತೇನೆ. ಸ್ವಲ್ಪ ಅದರದೆಲ್ಲ ಫ್ಲೇವರ್ ಬಿಡ್ಬಿಡ್ಲಿ. ಮೆಂತೆಕಾಳು ಬಾಯ್ಲ್ ಆದಮೇಲೆ ಆಮೇಲೆ ಕರಿಬೇವನ್ನು ಹಾಕ್ತೇನೆ ನೋಡಿ. ಇದು 5 ನಿಮಿಷ ಆಯಿತು, ಕಲರ್ ಎಲ್ಲ ಚೇಂಜ್ ಆಯ್ತಲ್ಲ ಮೆಂತೆಕಾಳ್ದು. ಇದಕ್ಕೆ ನಾನು ಕರಿಬೇವನ್ನು ಸೇರಿಸ್ಕೊಳ್ತೇನೆ. ಒಗ್ಗರಣೆ ತರ ಚಿನ್ನಿ ಅಂತ ಹೇಳ್ಕೊಂಡು ಇನ್ನು ಇದನ್ನು ನಾನು ಸ್ಲೋ ಫ್ಲೇಮಲ್ಲಿ ಬಿಡ್ತೇನೆ 5 ನಿಮಿಷ ನೋಡಿ. 5 ನಿಮಿಷ ಆಯಿತು, ಕರಿಬೇವೆಲ್ಲ ಎಣ್ಣೆಯಲ್ಲಿ ಫ್ರೈ ಆಯಿತು ನೋಡಿ. ಇವಾಗ ಇದಕ್ಕೆ ನಾನು ಅಲೋವೆರಾವನ್ನು ಕಟ್ ಮಾಡ್ಕೊಂಡಿದ್ದೇನೆ. ಅಲೋವೆರಾವನ್ನು ಸೇರಿಸ್ತಾ ಇದ್ದೇನೆ ನೋಡಿ. ಅಲೋವೆರಾವನ್ನು ನೋಡಿ. ಇವಾಗ ಇದೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇವಾಗ ಒಂದು 2 ನಿಮಿಷ ಅಲೋವೆರಾ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸ್ವಲ್ಪ ಅದೊಂದು ರೋಸ್ಟ್ ಥರ ಆಗಬೇಕು. ಇದು ನಾನು ಹಸಿಯಾಗಿ ಹಾಕ್ಕೊಂಡಿದ್ದೇನಲ್ಲ, ತುಂಬ ಒಳ್ಳೆಯದು ನಮ್ಮದು ಕೂದಲಿಗೆ. ಇದ್ರಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟು ನೋಡಿ. ಇನ್ನು ಫ್ರೈ ಆಗಕ್ಕಿದೆ ಅಲೋವೆರಾ ನೋಡಿ. ಎಣ್ಣೆ ಕಲರ್ ಎಲ್ಲ ಬಿಟ್ಕೊಂಡಿದೆ ಅಲ್ಲ, ಇದರಲ್ಲಿ ಮೆಂತ್ಯದು ಮತ್ತು ಕರಿಬೇವು ಇದು ಇಟ್ಕೊಂಡಿದೆ. ಇದು ಕರಿಬೇವುದು ಫ್ರೈ ಆಗಿದೆಲ್ಲ, ಅದರದ್ದು ಸತ್ವ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ನೆಕ್ಸ್ಟ್ ಇವಾಗ ಅಲೋವೆರಾ ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಈ ಥರ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾನು ಮನೆಯಲ್ಲೇ ಈ ಥರ ಮಕ್ಕಳಿಗೆ ನಾನು ಎಲ್ಲರೂ ಯೂಸ್ ಮಾಡ್ಕೊಳ್ತೇವೆ. ಇದನ್ನು ದಪ್ಪ ಬರುತ್ತೆ ಕೂದಲು. ಚೆನ್ನಾಗಿರುತ್ತೆ. ನೀವು ಈ ಥರ ಬ್ಯೂಟಿ ಟಿಪ್ಪನ್ನು ಮನೆಯಲ್ಲಿ ತಯಾರು ಮಾಡ್ಕೋಬೋದು ಫ್ರೆಂಡ್ಸ್, ಓಕೆನಾ? ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಐಟಮ್ ಇರುವುದನ್ನು ಯೂಸ್ ಮಾಡ್ಕೊಂಡು ನಾವು ಮಾಡಿರುವಂಥದ್ದು. ಇವಾಗ ಇದು ಅಲೋವೆರಾ ನೋಡಿ. ಇವಾಗ ಅಲೋವೆರಾವೆಲ್ಲ ರೋಸ್ಟ್ ಆಗ್ತಾ ಬಂತಲ್ಲ, ಇಷ್ಟಾದರೆ ಸಾಕು. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ಸಪ್ಪೆ ಆಗಬೇಕು. ಸಪ್ಪೆ ಆದಮೇಲೆ ನಾವು ಇದನ್ನು ಸ್ಟೇನ್ ಮಾಡ್ಕೊಳ್ಳೋಣ. ಇವಾಗ ಇದು ಸಪ್ಪೆ ಆಗಿದೆ. ನಾನು ಬೇರೆ ಪಾತ್ರೆಗೆ ಇದನ್ನು ಹಾಕ್ಕೊಳ್ತಿದ್ದೇನೆ. ಇವಾಗ ನೋಡಿ, ಕಲರ್ ಚೆನ್ನಾಗಿ ಬಂದ್ಬಿಟ್ಟಿದಲ್ಲ ಅಲೋವೆರಾ, ಮೆಂತೆ, ಕರಿಬೇವುದೆಲ್ಲ ನೋಡಿ. ಇದನ್ನು ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ ಕಲರ್. ನೀವು ಈ ಥರ ಮನೆಯಲ್ಲೇ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಎಣ್ಣೆ ನೋಡಿ. ನಾನು ವಾರಕ್ಕೆ 3 ಸರ್ತಿ ಹಚ್ಕೊಳ್ತೇನೆ ತಲೆಗೆ. ಮಕ್ಕಳಿಗೂ ಹಚ್ತೇನೆ. ಸ್ವಲ್ಪ ಕೂದಲು ದಪ್ಪನೆ ಬಂದಿದೆ. ನಾವು ಮನೆಯಲ್ಲಿ ರೆಡಿ ಮಾಡಿದ ಆಯಿಲ್ ತುಂಬಾ ಒಳ್ಳೆಯದು. ನೀವೊಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.